ಅಲ್ಲ ಶಕುಂತ್ಲಾ, ಇದೇನಿದು ಆಗ್ಲೇ ಸೀರೆ ಕಳೆದ ಚುಡಿದಾರ ಹಾಕೊಂಡು ನಿಂತಿ? ಹೋಗಯ್ಯಪ್ಪ ಹೋಗು, ಜಳ ಸುರಿತೈತಿ. ವಾ ದೇವ್ರೆ, ಅದು ಹೆಂಗಾರ ಈ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಇರ್ತಾರ ಏನಪ್ಪ ಯಪ್ಪ, ತಡ್ಕೊಳಕ್ ಆಗಂಗಿಲ್ಲ. ಹಾ ಮದ್ವಿ ಮನ್ಯಾಗ ಗದ್ಲ ಯಪ್ಪ ದೇವ್ರ. ನಿನ್ನೆ ಬಂದಕ್ಕೆ ಡುಶ್ ಅಂತ ಮಕ್ಕೊಂಡಿದ್ಯಲ್ಲ? ಹೌದಪ್ಪ, ನನ್ನ ಮಾಮ ಸುಧಾರಿಸ್ಕೊಳಕ್ ಒಂದ್ 2-3 ದಿನ ಬೇಕು ನನಗಂತ್ರು. ವಿಪರೀತ ಸುಸ್ತಾಗೈತೆ ನನಗಂತ್ರು. ಆಟ ಅಡಿಗೆ ಮನ್ಯಾಗ ಹೋಗಿ ಏನ್ ಮಾಡತ್ತಾಳ ಹೋಗು. ನಂಗೆ ಸುಸ್ತಾಗೈತಪ್ಪ, ನಾ ಅಂತೂ ಏನು ಮಾಡಲ್ಲ ಈಗ. ಒಂಚೂರು ಮಕ್ಕೋತೇನೆ ನಾ ಅಂತರು. ನನ್ನ ಫೋನಲ್ಲಿ ಇಟ್ಟು ಮಾಮ ಚಾರ್ಜ್ ಇಟ್ಟೇನು? ಏ ಚಾರ್ಜ್ ಗಿಟ್ಟಿ ಅಂದ್ರೆ ಫೋನ್ ನೋಡ್ಕೊತ ಮಕ್ಕಳಕ್ಕೆ ಈಗ ಅಡ್ಗೆ ಮನ್ಯಾಗ ಅವ್ರು ರೊಟ್ಟಿ ಮಾಡಕತ್ತಾಳ, ಹೋಗು ಒಂಚೂರು ಏನಾರ ಕೈ ಹಾಕೋಗು. ಮಾಮ ನಂಗೆ ಏನ್ ಮಾಡಕ್ಕೂ ಆಗಲ್ಲ. ಮನಿ ದೇವ್ರಿಗೆ ಹೋಗ್ಬೇಕು ನಾಳೆ. ಅದಕ್ಕ ಶಕುಂತ್ಲಾ, ಹಾಯ್ ಅಮ್ಮ. ಮಂದೇವ್ರಿಗೆ ಹೋಗ್ಬೇಕವ ನಾಳೆ. ಹೊಸ ಚಕ್ಕಿ ರೊಟ್ಟಿ ಮಾಡ್ಕೊಳಕತ್ತೀನಿ. ಒಟ್ಟು ಮನೆಯಿಂದೆಲ್ಲ ಅಡಿಗೆ ಕಟ್ಕೊಂಡು ಹೋಗ್ಬೇಕಲ್ಲ. ಮತ್ತೆ ಆಮೇಲೆ ಬೆಳಗ್ಗೆ ನಾಳೆ ನಸಕ್ನಾಗ ಎಷ್ಟೊತ್ತಿಗೆ ಹೇಳ್ಬೇಕಂದ್ರೆ ನೀ ಏನಿಲ್ಲ ಅಂದ್ರು ಒಂದು 4 ಗಂಟೆ ಅಂದ್ರೆ ಎದ್ದೇಳ್ಬೇಕು ನೋಡು. ಎದ್ದು ಬಿಸಿ ಬಿಸಿ ಜಳಕ ಮಾಡಿ ನೀರು ಕಡುಬು, ಆಮ್ಯಾಗ ಬದ್ನಿಕಾಯಿ ಪಲ್ಯ ಅನ್ನ ಆವಕ್ಕಿಷ್ಟು ಸಾರು ಬಿಡ. ಅದ್ರ ಕಟ್ಟಿನ ನಾನೇ ಒಗ್ಗರಣೆ ಹಾಕ್ತೀನಿ. ಕಡುಬು ಮಾಡೋ ಜವಾಬ್ದಾರಿ ನಿಂದ ನೋಡು. ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ಬೇಕಾ? ಹೌದು, ಮತ್ತೆ ಗೊಡ್ಡ ಚೀರಣಿಗೆ ಹೋಗ್ಬೇಕು. ಮತ್ತೆ ಬೆಳಗಿನ ಜಾವ ದೌಡದ್ ಕಡುಬು ಮಾಡ್ಕೋಬೇಕು. ಕಡುಬು ಇಲ್ಲ ಅಂದ್ರೆ ಎಡಿ ಆಗೋದಿಲ್ಲ, ಕಡುಬೆ ಮಾಡ್ಬೇಕು. ಅಯ್ಯೋಯ್ಯವ್ವ 4 ಗಂಟೆಕ ಬೈದ ನಿಮ್ಮ ಹೋಗ್ ನಿನ್ ಮಗಳಿಗೆ ಬರಕ್ಕೆ ಬಂದ್ ಮಾಡ್ತಾಳ. ನಂಗೆ ಆಗಂಗಿಲ್ಲ ಬಿಡು. ಅಷ್ಟು ನಸಕ್ನಾಗ ಎದ್ದು ಆರಾಮ ಎದ್ದು ರೆಡಿ ಆಗಕ್ಕೆ ನಾನು. ಅಲ್ಲ ಮತ್ ಮಾಡಲ್ಲ ನೀನು? ಮತ್ ನಾಳೆ ನಾ ಸತ್ ಕಾಲಕ್ಕೆ ನಾವ್ ಇಲ್ಲದ ಕಾಲಕ್ಕೆ ಮನಿ ದೇವರು ಇವೆಲ್ಲ ದಿನರು ನೀನೇ ಮಾಡ್ಕೊಂಡು ಹೋಗ್ಬೇಕು. ದೇವ್ರೆ 4 ಗಂಟೆಕ ಬೆಳಗಿನ ಜಾವ ಮಾಡಂತೈತೇನ? ಮಧ್ಯಾಹ್ನ ಮಾಡಿದ್ರು ನಡಿತೈತಿ, ಸಂಜಿಕ್ ಮಾಡಿದ್ರು ನಡಿತೈತಿ, ಬೆಳಗ್ಗೆ ಮಾಡಿದ್ರು ನಡಿತೈತಿ. ಹೋಗಜ್ಜಿ ಹೋಗು. ನೋಡಲ್ ಆಗಂಗಿಲ್ಲ ಅಂತ ಕಿಗೆ. ಏ ಅಜ್ಜಿ ಅವಂಗೆ ಕೊಡತ್ತಿ ಮಾಮಗ. ನಂಗೆ ಕಡಬ್ ಮಾಡಕ್ ಬರಂಗಿಲ್ಲ, ನಾ ಏನ್ ಮಾಡ್ಲಿ? ಮಾಡಕ್ ಬರ್ಲಿಕ್ಕಟ್ಟೋತಿ ಎದ್ದು ಒಂಚೂರು ಅನ್ನಕರ ಇಡೋದು, ಒಂದ್ ಬದ್ನಿಕಾಯಿ ಪಲ್ಯ ಮಾಡೋದರ ನೋಡ್ಕೋಬೇಕಾ? ನಾನು ಬೇಕಿ ಯಾವ್ದಂತ ಮಾಡ್ಲಿ? ಮದ್ವಿ ಮನೆ ಓಡಾಡ್ ಸುಸ್ತಾಗೈತೆ ಅಜ್ಜಿ. ನಾನು ನಿನ್ನಷ್ಟ ಕೆಲಸ ಮಾಡೇನವ? ನೀ ಮದ್ಮಗಳಿನೂ ಒಂದ್ ಬತ್ತಲ್ ಕುಂತಿರ್ತಿದ್ದೆ, ನಾವ್ ಎಷ್ಟು ಓಡಾಡ್ ಕೆಲಸ ಮಾಡೇವಿ ನೋಡ ಶಕುಂತ್ಲಾ. ಸುಮ್ನೆ ಕಾಡ್ತನ ಮಾಡ್ಬೇಡವ. ನನ್ನ ಮೊಮ್ಮಗಳು ಶಾಣೆ ಅಲ್ಲ, ಸುಮ್ನೆ ಹೇಳಿದ ಕೆಲಸ ಮಾಡ್ಬೇಕು. ಹಂಗಲ್ಲ ಅಂದ್ರೆ ಹಂಗ ಮದ್ವೆ ಆಗೈತಿ. ಈಗ ಇನ್ಮೇಲೆ ನೀನ್ ಜವಾಬ್ದಾರಿ ತಗೋಬೇಕು ಇದನ್ನೆಲ್ಲ. ಏನ ನಾ ಮಾಡ್ತೀನಿ, ನಿಂತು ನೋಡ್ಕೊಂಡು ಒಂದು ಚೂರು ನನಗೆ ಏನಾರು ಹೆಚ್ಚರ ಕೊಟ್ರೆ ಒಂದು ಎಲಿ ಲಟ್ಟಿಸ್ಕೊಟ್ರೆ ನಾನೇ ತುಂಬಿ ಬೆಳಗಾಯ್ಕೆಲ್ಲ ಇದು ಮಾಡ್ಕೋತೀನಿ. ಬೆಳಗ್ಗೆ ದೌಡ್ ಹೋಗ್ಬೇಕು. ಇಲ್ಲಿಂದ 3 ತಾಸು ದಾರಿ. ಗೊಡ್ಚೇನು ಇಲ್ಲೇ ಐತೆ. ಎಷ್ಟು ಬರೋಬ್ಬರಿ 175 ಅದ 8 ಕಿಲೋಮೀಟರ್ ಐತಿ. 3 ತಾಸು ದಾರಿ ಸುಮ್ಮನೆ ಆಕತ್ತೇನ? ಅಲ್ಲಿಗೆ ಹೋಗಿ ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ಮನೆ ಸೇರ್ಬೇಕು. ಹಂಗೆ ಬರ್ತದಾರೆ ಎಲ್ಲ ಗುಡಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲಿನೂ ಮುಗಿಸ್ಕೊಂಡ್ ಬರ್ಬೇಕಿಲ್ಲ. ಬಂದ ಮೇಲೆ ಇವತ್ತು ಸಂಜಿಕ ನಾಳೆ ರಾತ್ರಿ ಹಸ್ಕಿ ಕಾರ್ಯ ಐತಿ. ಏನು ದೇವ್ರ ದಿನರು ಮಾಡ್ಲಾರ್ದ ಅವನ್ನೆಲ್ಲ ಮುಂದುವರೆಕತ್ತನ? ಬರೀ ಹಿಂಗ ನೋಡು. ಹೌದು, ಅಕ್ಕಾರೆಲ್ಲ ಹೊಂಟಾರ? ಅವರು ದಾನಮ್ಮಗೆ ಹೋಗ್ತೀನಿ ಅಂತೇನ ಅಂದಂಗ ಆತ. ಅವ್ರ ಮಂದಿಯವ್ರು ದಾನಮ್ಮನೆ. ಅವರು 2 ದಿನ ಹೋಗ್ತಾರ, 1 ದಿನ ಹೋಗೋದಿಲ್ಲ. ಇಲ್ಲಿಂದ ಹೋಗಿ ಅಲ್ಲೇ ಈ 1 ದಿನ ವಸ್ತಿ ಇದ್ದು ಬೆಳಗ್ಗೆ ಎದ್ದು ಅಲ್ಲೇ ರೂಮ್ ಹಿಡ್ಕೊಂಡು ಅಷ್ಟು ಅಡಿಗೆ ಮಾಡಿ ದಾನಮ್ಗೆ ಎಡಿ ಕೊಟ್ಟು ಸಂಜೆ ಮಟ್ಟ ಬರ್ತಾರ. ಅಂದ್ರೆ 2 ದಿನ ಹೋಗ್ತಾರ ಅವರು. 2 ದಿನ ಹೋಗ್ತಾರ. ನಾವು ದಾನಮ್ಗೆ ಹೋಗೋನು. ಅವ್ರದ್ದು ಮಂದೇವ್ರಾದ ಹೊಂಟಾರ. ನಮ್ಮ ಮಂದೇವ್ರಿ ಇದು ನಾವು ಹೋಗ್ಬೇಕು. ಇದಕ್ಕೆ ಇಲ್ಲೋಡ ನನ್ನ ತಲೆ ಹಾಪ್ ಮಾಡಕ್ ಹೋಗ್ಬೇಡ. ಹೊಳ್ಳ ಬಳ ಇದನ್ನ ನಾನು ಕೇಳಿದ್ದೆ ಕೇಳ್ಕೊಂಡೆ. ನಿಮ್ಮ ಅವು ಫೋನ್ ಹಚ್ಚಿ ಹಚ್ಕೊಡಿ, ಇಲ್ಲ ನಾ ಮಾತಾಡ್ತೇನೆ. ನಂಗೆ ನಿದ್ದೆ ಬರತೈತಿ. ಅಯ್ಯವ್ವ ದೇವ್ರೆ ಎಷ್ಟು ಕಾಡ್ತೀರಪ್ಪ. ನಾನ ಅಕ್ಕಗೆ ನಿಮ್ಮ ಅಕ್ಕಗೆ ಫೋನ್ ಹಚ್ಬೇಕಂತ ಹಚ್ಕೊಡೋಗ. ಅಮ್ಮನ ಕಡೆ ಮಾತಾಡ್ತಾಳ. ಅಮ್ಮ ತಿನ್ನಕ್ಕೇನೈತಿ? ಒಂಚೂರು ಏನಾರ ತಿನ್ ಬಂದ ಮಕ್ಕೋತೀನಿ ತಡಿವಾ. ಯವ್ವ ಅಕ್ಕನ ಮಗಳು ಅಂತ ಮಾಡ್ಕೊಂಡೆ. ಆಕಿಗೆ ಎದರ್ಕಿಲ್ಲ ಅತ್ತಿ ಮನಿ ಅನ್ನೋದು. ನಾನು ಏನು ಮಾಡ್ಲವ? ನೀನೆಲ್ಲ ಹೇಳಿದ್ದು ಅಕ್ಕನ ಮಗಳನ್ನ ತಗೋಬೇಕು ಮನಿಗೆ ಅಂತ. ಹೊಲಕಟ್ಟ ಬಾಡಿ ಅವ ನಿನಗೆ ಶಾಂತಾನ್ ಮದುವೆ ಮಾಡ್ಕೊಂಬ ಅಂತ ಹೇಳಿದ್ದ. ಶಕುಂತ್ಲನ್ನಲ್ಲ. ಏನು ಶಾಂತ ನೋಡೋಗ್ಲ ಮನೆಗೆ ಎಂಥ ಚಂದ ಹೊಂದಾಣಿಕೆಯಿಂದ ಬಾಳೆ ಮಾಡ್ತಿರ್ತಾಳೆ. ಈಗ ಹೇಳಿದ ಮಾತೆಲ್ಲ ಕೇಳ್ತಿರ್ತಾಳೆ. ಅಡಿಗೆಲ್ಲ ಗೊತ್ತು, ಮನ್ಯಾಗೆಲ್ಲ ಮಾಡಿ ಗೊತ್ತಕ್ಕಿಗೆ. ಈಗ ನೋಡಿ ಈಗ ಹೊಸ್ತಾಗಿ ಪಾಠ ಮಾಡ್ಬೇಕು. ಕಲಿಯ ಆಸಕ್ತಿನ ರೈತ ಅದೂ ಇಲ್ಲ. ಎತ್ತಾಗಂತ ಬಡ್ದಾಡ್ಲಿ ನಾನು. ನನಗಂತೂ ಸಾಕಾಗಿ ಹೋಗೈತಪ್ಪ ಜಲಮತ್ತಾಗ. ಆತ ಬೆಳಗ್ಗೆ ನಾನು ಒಬ್ಬಕ್ಕೆ ಹೋಗ್ತೇನೆ. ಎದ್ದು ಗಡಗಡ ಕಾಯಿಪಲ್ಲೆ ಹೆಚ್ಚು ಕೊಟ್ಟು ಚಲೋ ಆತಿರ ಚಪ್ಪಲೆ ಹೊಡಿತೀನಿ. ಹಲ್ಕಟ್ಟ ಬಾಡೆ ನಿನ್ನ ಫೋನ್ ಹಚ್ಚಿಕಿ. ನಿಮ್ಮ ಅಕ್ಕಗೆ ಫೋನ್ ಹಚ್ಚಿ ಬರ್ಬೇಕಂತ ಹೇಳು. ಅವ ನಂಗೆ ದೀಪಾವಳಿ ಹೊಸ ಡ್ರೆಸ್ ಬೇಕು. ಆಮೇಲೆ ನಂದು ಎಕ್ಸಾಮ್ ಫೀಸ್ ಕಟ್ಟೋದೈತಿ. ರೊಕ್ಕ ಕೊಡು ಅಪ್ಪಂಗೆ ಹೇಳಿ. ಹುಚ್ಚು ಹುಡುಗಿ, ಅಪ್ಪನ ಕೇಳಂತೀಯಲ್ಲ ಕಬರಿ ಕಿಡಿ. ಅಕ್ಕ ಅಡುಗೆ ಮನೆಯಾಗಿರ್ಬೇಕು. ಸೀದಾ ಹೋಗು ಅಕ್ಕಿನೇ ಕೇಳು. ಅಕ್ಕ ನಂಗೆ ದೀಪಾವಳಿ ಹೊಸ ಅಂಗಿ ಕೊಡಿಸು ಅಂತೇಳಿ. ಆಮೇಲೆ ಅದು ಎಕ್ಸಾಮ್ ಕಟ್ಟ ಬೀಜ ಐತಲ್ಲ ಅದನ್ನ ಅಕ್ಕಿನೇ ಕೇಳಿಸ್ಕೊ. ಬೇಕಲ್ಲ ನೋಡಕತ್ತಾಳ, ಮನೆಯ ಪಗಾರ ಬಂದೈತಿ. ಏನ ಕೇಳಿಸ್ಕೊ ಅಕ್ಕಿನೇ. ಅಕ್ಕ ಕೊಡ್ತಾಳ ಅಂದೆ. ನಿಂದೊಂದು ಕತಿ. ಇಷ್ಟಕ್ಕೂ ಅಕ್ಕ ಯಾಕೆ ಕೊಡ್ಬೇಕು? ಮತ್ತು ಅಪ್ಪ ಬೈತಾನ ಕೇಳಿದ್ರೆ. ನಿಮ್ಮ ಅಪ್ಪನ ಮುಂದೆ ಹೇಳಂತ ಯಾರಂದ್ರೆ ನನಗೆ ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಕೇಳಿಸ್ಕೊ. ಬೈತಾನಪ್ಪ, ನಾನೇನು ಕೇಳಲ್ಲ. ಅಲ್ಲವಾ ನೀನು ನೋಡಿದ್ರೆ ಅಕ್ಕಗೆ ಯಾವಾಗ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾನೆ ಇರ್ತೀವಿ. ಈಗ ಅಕ್ಕನ ಕಡೆ ಕೇಳಿಸ್ಕೊಬೇಕನ? ಬೇಷದಿ ಬಿಡು. ಅಯ್ಯ ನಾನು ಆಕಿಗೆ ಬೈದ್ರೆ ಏನು, ಆಕಿ ಒಳ್ಳೇದಕ್ಕೆ ಬೈಯೋದು.
ಆಕಿ ಕೆಟ್ಟದಕ್ಕೆ ಬೈತೇನೇನು? ನೀನು ಏನಾರ ಆಕಿ ಮುಂದೆ ಇಂಥ ಹೊಲ್ಕಿಸ್ತ ಮಾತಾಡಿದಂದ್ರೆ ಭೂತ ಮತ್ತು ದೊಡ್ಡ ಅಲ್ಲಯ್ಯ, ನಾನು ಏನೇ ಅತ್ತರಿ ನಾನು ಬೈದು ಬುದ್ಧಿ ಹೇಳಿದ್ರೆ ಆಕಿ ಒಳ್ಳೇದಕ್ಕೆ ಹೇಳಿದ್ದು ಇವತ್ತು ಇಷ್ಟು ಚಲೋ ಅದಾಳ. ಇಲ್ಲ ಯಾವನಾರ ಬೆನ್ನತ್ಕೊಂಡು ಹೋಗಿರ್ತಿದ್ಲು ಗೊತ್ತಾ? ಅದೆಲ್ಲ ಆಕಿ ಮುಂದೆ ಏನು ಹೇಳಕ್ಕೋಬೇಡ, ತಣ್ಣಗೆ ಏನು ಬಾಯಿ ಮುಚ್ಕೊಂಡಿರು. ಆಮೇಲೆ ಮದುವೆ ಮಾಡ್ಕೊಳ್ಳೋದು ನೋಡ್ಕೊ ಅಷ್ಟೇ. ನೀ ಅದೆಲ್ಲ ಮಕ್ಕಳ ಮುಂದೆ ಹೇಳಕ್ಕೋಬೇಡ, ಸುಮ್ಮನಿರು. ಆಮೇಲೆ ಇಲ್ಲಿ ನೋಡಿಲ್ಲ ಅದೇನದ ಡ್ರೆಸ್ ಅಂದಿಲ್ಲ, ಆಕಿನ ನೀ ಕೇಳಿ ಇಸ್ಕೊ. ನೀನು ನೋಡಿದ್ರು ಯಾವಾಗ ನೋಡಿದ್ರು ಬೈತಿರ್ತಿ. ಈಗ ನೋಡಿದ್ರೆ ನಾ ಅಕ್ಕನ ಕೇಳ್ಬೇಕು, ನಾ ಕೇಳಂಗಿಲ್ಲ, ಕೇಳಿದ್ರು ಅಕ್ಕ ಕೊಡ್ಸಲ್ಲ. ಒಂದ್ಸಲ ಕೇಳ ಹುಡುಗಿ, ಸಂಜೆ ಕೇಳ್ತೀನಿ, ಈಗ ಕೇಳಲ್ಲ. ಆತ ನಿಮ್ಮಪ್ಪಂದ ಸುಮ್ಮನಿರು. ಅಂದಂಗ್ರಿ ಆಳು ಎಷ್ಟು ಮಂದಿ ಬರಾಕತ್ತಾರ ಇವತ್ತು? ಇವತ್ತೇನು ಭಾಳ ಮಂದಿ ಬರಲ್ಲ, ಒಂದು ಇಬ್ಬರಷ್ಟೇ ಬರ್ತಾರೆ. ಅವ ಎಲ್ಲ ಕೆಲಸ ಆಗೈತಿ, ಕೆಲಸನೂ ಆಗೈತಿ, ಜೊತೆಗೆ ಅಡಿಗೆ ಅಂದ್ರೇನು ನಾಷ್ಟ ಮಾಡಿಟ್ಟೇನಿ. ನಂಗೊಂಚೂರು ಚಪಾತಿ ಪಲ್ಯ ಕಟ್ಕೊಂಡೇನಿ. ಅಯ್ಯ ಅಲ್ಲ, ಒಂದು ಸ್ವಲ್ಪ ಅನ್ನಗಿನ್ನ ಕಟ್ಕೋ, ಇನ್ನೊಟ್ಟು ಹೊಡೆ ತುಂಬತೇನ ಬರೀ ಚಪಾತಿ ಪಲ್ಯ. ಹುಡುಗಿ ಒಟ್ಟು ಚಪಾತಿ ಪಲ್ಯ ಅನ್ನ ಇದೆಲ್ಲ ಕಟ್ಕೋಬೇಕು, ಹೊಡೆ ತುಂಬ ತಿನ್ಬೇಕು. ಅಲ್ಲೇ ಮೊದಲೇ ಈ ಹೆಣ್ಮಕ್ಳು ಹಾಳಾದು ಸೀರೆ ನೋಡಕ್ಕೆ ಬರ್ತಾವಲ್ಲ, ಒಂದು ಸೀರೆ ತೊಗೊಳೋದಿರಲಿ 15 ಸೀರೆ ತೆಗಿಸ್ತಾವೆ. 108 ಸೀರೆ ತೆಗಿಸಿ ಅದನ್ನು ಇದನ್ನು ಕಿತ್ತು ಲಾಸ್ಟಿಗೆ ಒಂದು ಸೀರೆ ತೊಗೋತಾರೆ. ಅದಕ್ಕೆ ಅವ್ರಿಗೆಲ್ಲ ತೋರ್ಸಕ್ಕೆ ಶಕ್ತಿ ಬೇಡನ? ತಗೋ, ಏನು ಬೇರೆ ತಗೋ, ಚಪಾತಿ ಜೊತೆಗೆ ಪಲ್ಯನೂ ಕಟ್ಕೋ. ಸಾಕು ಅವ್ವ, ಚಪಾತಿ ಪಲ್ಯ ಸಾಕು. ಅಪ್ಪ ನಂಗೆ ಬಸ್ ಬರೋ ಹೊತ್ತ, ನಾ ಹೋಗ್ಬರ್ಲಿ ಹಂಗಾರೆ? ಹೋಗಿ ಬರ್ವಾ, ಹುಷಾರ್ ನೋಡು. ಹ್ಞೂ ಅಪ್ಪ. ಏನು ಮಗಳ ಮೇಲೆ ಇದಕ್ಕಿದ್ದಂಗ ಪ್ರೀತಿ ಉಕ್ಕಿ ಹರಿತಾ ಐತಿ, ಹರ್ಕೊಂಡು ನಾ 3 ಗಟ್ರ ಸೇರಾಕತ್ತತಿ. ಯಾಕ? ಅಯ್ಯ ನನಗೇನು ಆಕಿ ಮ್ಯಾಗ ಏನು ಪ್ರೀತಿ ಇಲ್ಲ ಅಂತ ತಿಳ್ಕೊಂಡಿರನ ಹೆಂಗ್ ನೀವು? ಅಯ್ಯ ಎಲ್ಲ ಪ್ರೀತಿನೂ ಐತಿ. ಅದೇನ ಅಂತಾರಲ್ಲ, ಬೈದು ಹೇಳೋರು ಬುದ್ಧಿ ಹೇಳಕ್ಕೆ ಹೇಳ್ತಾರ, ಮುದ್ದು ಹೇಳೋರು ಹಾಳಾಗಕ್ಕೆ ಹೇಳ್ತಾರ ಅಂತ ಯಾವಾಗ ಅರ್ಥ ಮಾಡ್ಕೋತೀರ ಏನ ನೀವು? ನಾನು ಯಾವಾಗ ಬೈದ್ರು ಆಕಿ ಒಳ್ಳೇದಕ್ಕೆ ಬೈದಿರೋದು. ಅದಕ್ಕೆ ಇಷ್ಟು ಚಲೋ ಜೀವನ ಮಾಡ್ತಾ ಇದ್ದಾಳ. ಏನ ಇಲ್ಲ ಅಂದ್ರೆ ಒಕ್ಕಿದ್ಲಿ ಯಾವನಾರ ಕಟ್ಕೊಂಡು. ನನ್ನ ಮಗಳು ಏನಂತ ಕೇಳಲ್ಲ, ನೀ ಸುಮ್ಮನೆ ಇಂಥವೆಲ್ಲ ಹೇಳಕ್ ಹೋಗ್ಬೇಡ. ಅಯ್ಯ ನಿಮ್ದೊಂದು ಕತಿ ಆಯ್ತಾಗ ಸುಮ್ಮನಿರಿ. ಸರಿ, ಬರ್ಲ್ಯಾ, ನಂದು ಒಟ್ಟು ಕೆಲಸ ಐತಿ. ಯಾಳದ್ವಕ್ಕ ಎಷ್ಟು ಸೊಕ್ಕಿರ್ಬೇಕಂತೀನಿ ನಾನು ಅತ್ತಗ. ಈ ಸಲ ಹಬ್ಬಕ್ಕೊಂದು ಏನಾರ ಬಂಗಾರ ಮಾಡಿಸ್ಕೋಬೇಕು. ಈಕಿಗೆ ನೈಸ್ ಮಾಡಿ 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 ಬರ್ತಿದ್ದಿದ್ದ ಸಂಬಳ ಎಲ್ಲ ನನ್ನ ಕೈಗೆ ಇಸ್ಕೋಬೇಕು. ಇಸ್ಕೊಂಡು ದುಡ್ಡು ಕೂಡ್ಸಿಟ್ಕೊಂಡು ಅಂತ ಏನಾರ ಮಾಡಿಸ್ಕೋಬೇಕು. ಹೌದು, ಇಲ್ಲಾಂದ್ರೆ ಕೊಡಲಿಕ್ಕೆ ದುಡ್ಡನ್ನ ಹೆಂಗಾರ ಮಾಡಿ ಇಸ್ಕೋಬೇಕು ಅದನ್ನು. ಯಾಕವ ಪಾರ್ವತಿ, ಯಾಕ ಅಷ್ಟು ಮನ್ಸಿಗೆ ಒಂಥರ ಮಾಡ್ಕೊಂಡು ಕೂತಿ? ಏನಾತ? ಅಲ್ಲ ಮದ್ವೆಗೆ ಹೋಗಿದ್ರಲ್ಲ, ಏನಾತ? ಊರಾಗಿರೋ ಎಲ್ಲ ಗಂಡಸರು ನನ್ನ ನೋಡ್ತಾರಲ್ರಿ ಅತ್ತಿಯಾರ, ಅದಕ್ಕೆ ಇವ್ರು ಅಲ್ಲೇ ನನ್ನ ನಿಂದ್ರ ಗುಡ್ದಂಗೆ ಮಾಡಿ ಕರ್ಕೊಂಬಂದ್ರು. ನಾನು ಮತ್ತೆ ಎಲ್ಲ ನನ್ನ ಯಾರು ನೋಡಿ ಹೇಳ್ಕೊಂಡು ಹೋಗ್ಬಿಟ್ರಿ ಏನ್ ಮಾಡೋದು ಮತ್ತೆ? ಇವನು ಹಂಗೆ ಮಾಡಿದ್ನ? ಅಯ್ಯೋ ದೇವ್ರೆ, ಏನವ ಏನು ಹೇಳಾಕತ್ತಿ? ಅಲ್ಲಿ ಯಾರ ಏನೋ ನಾನು ನೋಡ್ತಾ ಇದ್ರಂತ, ಯಾರು ನೋಡ್ಯಾರಂತನೂ ನನಗೆ ಗೊತ್ತಿಲ್ಲ, ನೋಡ್ತಿದ್ರಂತ. ಅದಕ್ಕೆ ಇವ್ರು ನನ್ನ ನಿಂದ್ರ ಗುಡ್ದಂಗೆ ಹೇಳ್ಕೊಂಬಂದಾರ ಅಲ್ಲಿಂದ. ಏನ ಬಂದು ಕಂಪ್ಲೇಂಟ್ ಹೇಳಕತ್ತೀಯನ? ಏನಾತೋ ನಿನಗೆ? ಯಾಕೆ ಹಿಂಗೆ ಮಾಡ್ತಿಲ್ಲ? ಅಲ್ಲ ಆಕಿ ನೀನು ಹಿಂಗೆ ತಿನ್ನೋದು ಏನು ನೆನಪಾಯ್ತು ಇಲ್ಲ ನಿನಗೆ? ಅಲ್ಲ ನೀ ಹಿಂಗೆ ಮಾಡಿದ್ರೆ ಆಕಿ ಮನ್ಸಿಗೆ ನೋವಾಗೋದಿಲ್ಲ? ಅಲ್ಲೇ ನಿಂದ್ರ ಗುಡ್ದಂಗೆ ಮಾಡಿ ಕರ್ಕೊಂಬಂದಿ ಅಂತ ಹೊಟ್ಟಿಗೆ ಅನ್ನ ತಿಂತೀಯೇನು? ಹಲ್ಕಟ್ ಬಾಡಿ ಸಗಣಿ ತಿಂತೀಯ? ಯವ್ವ, ಗೊತ್ತಿಲ್ದ ಗುಣಾಚಾರ ಇಲ್ದ ವಿಚಾರ ಕೇಳಬೇಡ ಆಕಿ ಮಾತು ನೀನು. ಇನ್ನೇನು ಗೊತ್ತಾಗಬೇಕ? ಬಾಡಿ ಅಲ್ಲನ ಹೇಳಕತ್ತೀರಕ್ಕೆ. ಅಲ್ಲಿ ಯಾರ ಏನ ನೋಡಿದ್ರೆ ಮದುವೆ ಅಂದ್ಮೇಲೆ ಒಬ್ರಿಗೊಬ್ರು ಮಕ್ಕ ನೋಡ್ಬೇಕಾಕತಿ. ಅದಕ್ಕೆ ಹಂಗೆ ಹೇಳ್ಕೊಂಬರ್ದ ನೀ ಆ ಹುಡುಗಿನ? ಹೊಟ್ಟಿಗೆ ಅನ್ನ ತಿಂತಿ ಸಗಣಿ ತಿಂತೀಯ ಬಾಡ್ಯ ನೀ ನನ್ನ ಮಗ ಅಂತ ಹೇಳಕ್ಕೆ ನಂಗೆ ನಾಚಿಗೆ ಬರ್ತದಪ್ಪ. ಯಪ್ಪ ಎಂತ ಹುಟ್ಟಿದೆ ನೀನು? ಅಲ್ಲ ನೀನು ಏನು ನಿನ್ನ ಮನುಷ್ಯತ್ವ ಐತೆ ನಿನಗೆ? ಏಟ್ರ ನಿನಗೆ ನಾನೆಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಷ್ಟರ ಗೊತ್ತೈತೆ ಇಲ್ಲ ನಿನಗೆ? ಯವ್ವ ಇಲ್ಲೋಡ, ನಾವು ನೆಟ್ಗಿದ್ರು ನೋಡೋರು ನೆಟ್ಗಿರಂಗಿಲ್ಲ ಕಣ್ಣು, ಅದಕ್ಕೆ ನಾ ಕರ್ಕೊಂಬಂದಿದ್ದಕ್ಕಿನ್ನ. ಅಲ್ಲ ಯಾರ ಏನ ಈಕಿನ ಯಾಕೆ ನೋಡ್ಬೇಕು, ಈಕಿನ ಯಾಕೆ ನೋಡ್ಬೇಕಂತ ಕೇಳತ್ತೀನಿ ನಾನು. ಅದಕ್ಕೆ ಬೇಡ ನಮ್ಮ ಪಾಳಿ ನಾವು ಹೋಗೋಣ ನಡಿ ಅಂತೇಳಿ ಗಡಗಡ ಹಂಗೆ ಕರ್ಕೊಂಬಂದಿಲ್ಲ. ಅಲ್ಲಿ ಹೋಟೆಲ್ನ ದೋಸೆ ತಿನ್ನಿಸಿ ಕರ್ಕೊಂಬಂದನ್ನು ಕೇಳಕ್ಕಿನ್ನ. ಯಾರಿಗೆ ಬೇಕಾಗಿತ್ತು ನಿಮ್ಮ ದೋಸೆ? ನಾ ತಿಂತೀನಿ ಅಂದೆ, ನಾ ತಿನ್ನಲ್ಲ ಅಂದೆ. ಅತ್ತಿ ಬಲ್ವಂತ ಮಾಡಿ ತಿನ್ನಂತ ಒದರಾಡತ್ರಿ. ಅಲ್ಲಿ ಹೋಟೆಲ್ನ ಮಂದಿ ಮಕ ನೋಡಕತ್ರಲ್ಲ ಅಂತೇಳಿ ತಿಂದು ಬಂದೆ. ಮದುವೆಗಲ್ಲ ಎಷ್ಟು ಅಸಹ್ಯ ಆಯ್ತು, ಯಾಕೆ ಇದ್ಕಿದ್ದಂಗೆ ಹೊಂಟಿರಿ ಅಂತ ಕೇಳಿದ್ರೆ ನನಗೆ ಏನು ಹೇಳಿ? ಯಾಕಲ್ಲ ಹಿಂಗೆ ಮಾಡಾಕತ್ತಿ ನೀನು? ಅಲ್ಲೋ ಮತ್ತೆ ಮದ್ವೆ ಕರ್ಕೊಂಡು ಹೋಗಿ 4 ಮಂದಿ ಇರ್ತಾರೆ, ಒಬ್ರಿಗೊಬ್ರು ಮಕ ನೋಡತ್ಲಿ ಹಿಂಗೆ ಕರ್ಕೊಂಬಂದ್ರೆ ನೀನು ಆಕಿ ಏನು ಅನಿಸ್ತೈತೆ ಅಂತ ವಿಚಾರ ಬೇಡ ನಿನಗೆ? ಯಾಕೆ ಹಿಂಗೆ ಮಾಡ್ತೀಪ್ಪ ನೀ ಅಂತ ನಾತಾಗ? ಈಗ ಅಲ್ಲ ತಡಿ, ಹಂಗಾರೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗೋದಿಲ್ಲ ನಂಗಾರೆ ನೀ ಯಾಕಿನಿ ಹಂಗ? ಇಲ್ಲ ಬೇಡ ಹೊರಗೆ ಕರ್ಕೊಂಡು ಹೋಗೋದು ಬೇಡ, ಈ ಸುದ್ದಿನೂ ಬೇಡ ಆತಾಗ. ಸುಮ್ನಿರವ. ನಾನು ಯಾರನ್ನಾರು ನೋಡಿದ್ನೇನು? ಯಾರೋ ನಾನು ನೋಡಿದ್ದಕ್ಕೆ ಇವ್ರು ಈ ನಮ್ನಿ ಕರ್ಕೊಂಬಂದಾರತ್ತೆ. ನಾನು ಯಾರು ನೋಡಿದ್ದೆ ಕೇಳ್ರಿ ಹಂಗಾರೆ? ನಾನು ಯಾರ ಕಡೆನೂ ತಿರುಗಿನೂ ನೋಡಿಲ್ಲ, ಯಾರು ಹೆಂಗದಾರಂತನೂ ನಂಗೆ ಗೊತ್ತಿಲ್ಲ. ಈಕಿ ಏನು ನೋಡಿಲ್ಲ, ಆದ್ರೆ ಅವ್ರು ನೋಡಾತಿದ್ರಲ್ಲ ಅದಕ್ಕೆ ಕರ್ಕೊಂಬಂದಿದ್ದಕ್ಕಿನ್ನ ನಾನು. ನೋಡ್ರಿ ಇನ್ಮೇಲೆ ಯಾವತ್ತು ನಾನು ಎಲ್ಲೂ ಹೋಗಲ್ಲ. ಇನ್ಮೇಲೆ ಯಾವತ್ತು ನಾನು ಈ ಕಾಲೇ ಇಡಲ್ಲ. ಇವ್ರ ಜೊತೆಗೆ ಹೋಗೋದು ಬೇಡ, ಅವಮಾನ ಮಾಡ್ಕೊಂಡು ಮನೆಗೆ ಬರೋದು ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಮನೆಯಾಗಿರೋದು ವಾಸಿ. ನನ್ನ ಜೀವನದಾಗೆ ಬರ್ದಿಲ್ಲ ಅಂತ ಕಾಣ್ತೈತಿ ಗಂಡನ ಜೊತೆಗೆ ನೆಮ್ಮದಿಯಾಗಿ ಹೋಗಿ ಬರೋದು. ನೋಡು ಆ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋಗ್ತು. ತವ್ರ ಮನೆ ಜಾಗ ಇದ್ದಿದ್ರೆ ಪಾಪ ಯಾವತ್ತೋ ಬಿಟ್ಕೊಟ್ಟು ಹೋಗಿರ್ತಿತ್ತು. ತವ್ರ ಮನೆಯಾಗ ಅಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಎಲ್ಲ ಆಗಿದ್ದನ್ನು ಸಹಿಸ್ಕೊಂಡದಾಳ ಅಂತೇಳಿ ಈ ರೀತಿ ನೀವು ಮಾಡೋದೈತಲ್ಲ ದೊಡ್ಡ ತಪ್ಪು. ನೀವಿಬ್ರು ಏನ
ತಿಳ್ಕೊ, ನೀನಂತ್ರು ನೋಡು ಕಟ್ಕೊಂಡು ಹೆಂಡತಿ ಬೇರೆ ಅಲ್ಲ, ಹಡದ ತಾಯಿ ಬೇರೆ ಅಲ್ಲ. ತಾಯಿ ಕೊನೆವರೆಗೆ ಜೊತೆಗೆ ಇರಕ್ಕಾಗಲ್ಲ ಅಂತಾನೆ ಏನು ಹೆಂಡತಿ ಅಂತ ಮಾಡಿರೋದು ದೇವ್ರು. ಅರ್ಥ ಮಾಡ್ಕೊ ಅಪ್ಪ, ಹಂಗೆ ಮಾಡಬೇಡ. ಏ ಅವ ಏನು ತಪ್ಪು ಮಾಡಿದ? ಸೊಸಿ ಜೊತೆ ಸೇರ್ಕೊಂಡು ನೀನು ಲಬಲ ಬಲ 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 ಹೋಗೋತಿಯಲ್ಲ ಹುಚ್ಚುಮೂಳಿ. ಅಲ್ಲಿ ಯಾರ ಏನೋ ನೋಡಾಕತ್ತಿದ್ರಂತೆ. ಇಲ್ಲೋಡ ಅಲ್ಲ, ಅಲ್ಲಿ ಯಾರ ಏನೋ ನೋಡಾಕತ್ತಿದ್ ಮತ್ತೆ ಏನಾಕಿ ಸುಮ್ಮನೆ ಇರ್ಬೇಕಾದ್ರೆ ಸುಮ್ಮನೆ ಇರ್ಬೇಕಿತ್ತು. ನೋಡ್ಕೊಳ್ಳ ನಾನು ನಿಂತೀನಿ ಅಂತೇಳಿ. ನೋಡು, ನಾವು ನೆಟ್ಗದೇವು ಅಂದ್ರೆ ನೋಡೋರು ಕಣ್ಣು ನೆಟ್ಗಿರಂಗಿಲ್ಲ. ಅದಕ್ಕೆ ನಮ್ಮ ವಸ್ತುನ ನಾವು ಬಚ್ಚೆ ಮಾಡಿ ಇಟ್ಕೋಬೇಕು. ಅವ ನನ್ನ ಮಗ ಮಾಡಿದ ಕರೆಕ್ಟಾಗಿ ಐತಿ. ಯಾರು ನೋಡ್ತಾರಂತೇಳಿ ನಮ್ಮ ಹೆಂಡತಿ ನಮಗೆ ಲೂಚ್ ಬಿಡಬಾರ್ದು. ನಮ್ಮ ವಸ್ತು ನಾವು ಮನೆಯಾಗ ಇಟ್ಕೊಂಡು ಜೋಪಾನ ಮಾಡ್ಕೊಂಡ್ರೆ ಯಾವನ್ ನೋಡಿದ್ರೆ ನಮ್ಗೆ ಏನಾಗಬೇಕಾಯ್ತು? ಹೌದಿಲ್ಲ? ಸುಮ್ಮನಿರು ನೀನು, ಏನಾಗಬಾರ್ದಾಗಿಲ್ಲ. ಅಕ್ಕಿ ಜೊತೆ ಸೇರ್ಕೊಂಡು ಇದು ಮಾಡ್ಬೇಡ. ತಿಳಿಸಿ ಹೇಳು, ಹಂಗಲ್ಲ ಹಿಂಗ ಅಂತೇಳಿ. ನಾನು ಹೋಗಿ ಹೋಗಿ ನಿಮಗೆ ಹೇಳ್ತೇನಲ್ಲ, ನನಗೆ ಬುದ್ಧಿಲ್ಲ.